ಸನಾತನ ಶ್ರೇಷ್ಠ ಸಂಸ್ಕೃತಿಯ ಈ ಭವ್ಯ ನಾಡಿನಲ್ಲಿ ದೇವಸ್ಥಾನಗಳು, ಮಠಗಳು, ಶರಣರು, ಸಂತರು, ಯೋಗಿಗಳು ಮಾಡುತ್ತಿರುವ ಕಾರ್ಯ ಅತ್ಯಂತ ಸ್ಫೂರ್ತಿದಾಯಕ. ಹಾಗೇನೆ ಬಾಗಲಕೋಟೆ ಜಿಲ್ಲೆ ಸುಕ್ಷೇತ್ರ ಮಾಚಕನೂರಿನ ಶ್ರೀ ಹೊಳೆಬಸವೇಶ್ವರ ದೇವಸ್ಥಾನವೂ ಒಂದು. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಸದಾಶಿವರಾಯನ ಆಡಳಿತದಲ್ಲಿ ಸ್ಥಾಪನೆಯಾದ ಈ ದೇವಸ್ಥಾನಕ್ಕೆ ಅದಕ್ಕಿಂತ ಮೊದಲು ಸಾಕಷ್ಟು ಇತಿಹಾಸವಿದೆಯಂತೆ. ಈ ದೇವಸ್ಥಾನ ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಶಿಲಾದ ಮುನಿಗಳ ಮಗನಾಗಿ ಜನಿಸಿ ಧನಂದೀಶ್ವರರು ಕೈಲಾಸದಿಂದ ಭೂಲೋಕಕ್ಕೆ ಬಂದು ನೆಲೆಸಿದರಂತೆ. ಹಾಗೇನೆ ಪವಿತ್ರ ಹಚ್ಚ ಹಸುರಿನ ನಿಸರ್ಗ ರಮಣೀಯ ಶಾಂತಿಯುತವಾಗಿ ಹರಿಯುವ ಘಟಪ್ರಭಾ ನದಿಯ ತಟದಲ್ಲಿ ನೆಲೆಸಿದರಂತೆ. ಹೀಗಾಗಿ ಇಂದು ಪವಿತ್ರ ಘಟಪ್ರಭಾ ತಟದಲ್ಲಿ ನೆಲೆಸಿರುವ ನಂದೀಶ್ವರ ಕೋಟ್ಯಾಂತರ ಭಕ್ತರನ್ನು ಕೈಮಾಡಿ ಕರೆಯುವ ಆರಾಧ್ಯ ದೇವರು. ನದಿಯ ತಟದಲ್ಲಿ ನೆಲೆಸಿದ್ದರಿಂದ ನಂದೀಶ್ವರನ ಬದಲಿಗೆ ಹೊಳೆ ಬಸವೇಶ್ವರ ಎಂದು ಕರೆಯುತ್ತಾರೆ. ಈ ದೇವರು ಕೋಟ್ಯಾಂತರ ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾಗಿ ಪರಿಣಮಿಸಿದೆ. ಹೀಗಾಗಿ ಪ್ರತಿ ವರ್ಷ ಹೊಳೆ ಬಸವೇಶ್ವರ ಜಾತ್ರೆ ಸಡಗರ ಸಂಭ್ರಮದಿಂದ ಜರುಗುತ್ತಿದೆ. ಹೀಗಾಗಿ ಇದೇ ಡಿಸೆಂಬರ್ 31ರಂದು ಮುಂಜಾನೆ 6 ಗಂಟೆಗೆ ಬಾಳೆಕಂಬದ ಪೂಜೆ ಜರುಗುವುದು. ಜನವರಿ 1ರಂದು ಹೊಳೆ ಬಸವೇಶ್ವರನ ಕಾರ್ತಿಕೋತ್ಸವ ಜರುಗುವುದು. ದಿನಾಂಕ 2ರಂದು ಸಾಯಂಕಾಲ ಹೊಳೆ ಬಸವೇಶ್ವರನ ಮಹಾರಥೋತ್ಸವ ಅದ್ದೂರಿಯಾಗಿ ಜರುಗುತ್ತಿದೆ. ದಿನಾಂಕ 3ರಂದು ಮಧ್ಯಾಹ್ನ 3 ಗಂಟೆಗೆ ಪ್ರಸಿದ್ಧ ಜಂಗಿ ನಿಕಾಲಿ ಕುಸ್ತಿಗಳು ನಡೆಯುತ್ತಿವೆ. ದಿನಾಂಕ 4ರಂದು ನಾನಾ ಗ್ರಾಮಗಳಿಂದ ಆಗಮಿಸುವ ನಂದಿ ಕೋಲುಗಳ ಪೂಜೆ ಮತ್ತು ಮೆರವಣಿಗೆ ನಡೆದು ಸಾಯಂಕಾಲ ಕಳಸ ಇಳಿಸುವ ಕಾರ್ಯಕ್ರಮ ಜರುಗುತ್ತಿದೆ. ಹೀಗಾಗಿ ಸತತ 4 ದಿನಗಳಿಂದ ನಡೆಯುವ ಮಾಚಕನೂರಿನ ಶ್ರೀ ಹೊಳೆ ಬಸವೇಶ್ವರನ ಜಾತ್ರೆಗೆ ಲಕ್ಷಾಂತರ ಭಕ್ತಾದಿಗಳು ಆಗಮಿಸಿ ದರ್ಶನ ಪಡೆದು ಪುನೀತರಾಗುತ್ತಾರೆ. ಹೀಗಾಗಿ ತಾವುಗಳು ಬಂದು ಹೊಳೆ ಬಸವೇಶ್ವರನ ದರ್ಶನ ಪಡೆದು ಪುನೀತರಾಗಿರಿ. ಈ ಸಂದರ್ಭದಲ್ಲಿ ಜಾತ್ರೆಯಲ್ಲಿ ಜರುಗುವ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಹಿರಿಯ ಮುಖಂಡರಾದ ಕಲ್ಲಪ್ಪ ಅಂತಾಪುರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೋಪಾಲ್ ದಾಸ್ ರೆಡ್ಡಿ, ಮಲ್ಲಯ್ಯ ಗಣಾಚಾರಿ, ಬಸವರಾಜ್ ಚಿತ್ತರಗಿ, ಸದಾಶಿವ ಸಾಲಿಮಠ ಸೇರಿದಂತೆ ವಿವಿಧ ಗಣ್ಯರು ದೇವಸ್ಥಾನಕ್ಕೆ ಆಗಮಿಸಿ ಹೊಳೆ ಬಸವೇಶ್ವರನ ಜಾತ್ರೆಯ ಬಗ್ಗೆ ಮಾಹಿತಿ ನೀಡಿದರು. ಈಗ ಕೆಲವೊಂದು ಗ್ರಾಮ ಪಂಚಾಯಿತಿಯಿಂದ ನಾವು ಇಲ್ಲಿ ಸ್ವಚ್ಛತೆ ಕಾರ್ಯಗಳನ್ನು ಕೈಗೊಂಡಿದ್ದೇವೆ. ಹಾಗೂ ಈ ಲಕ್ಷಾಂತರ ಭಕ್ತಾದಿಗಳ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಆಗಮಿಸಿರುವುದರಿಂದ ಅವರಿಗೆ ಎಲ್ಲ ಸಕಲ ವ್ಯವಸ್ಥೆಯನ್ನು ಈಗಾಗಲೇ ನಮ್ಮ ಪಂಚಾಯಿತಿಯಿಂದ ಕಾರ್ಯಕ್ರಮ ನಡೆಸಿದ್ದೇವೆ. ಡಿಸೆಂಬರ್ 31ರಂದು ಬಾಳೆಕಂಬದ ಪೂಜೆ ಇರ್ತೈತಿ. ಜನವರಿ 1ರಂದು ಕಾರ್ತಿಕೋತ್ಸವ ಇರ್ತೈತಿ. ಜನವರಿ 2 ಮಹಾರಥೋತ್ಸವ ಇರ್ತೈತಿ. 3ರಂದು ಜಂಗಿ ನಿಕಾಲಿ ಕುಸ್ತಿಗಳನ್ನ ಹಲವು ರಾಜ್ಯಗಳಿಂದ ಕ್ರೀಡಾಪಟುಗಳು ಆಗಮಿಸಿರುವುದರಿಂದ ಎಲ್ಲ ನಮ್ಮ ಮಾಚಕನೂರು ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತಾದಿಗಳಿಂದ ಇಲ್ಲಿಂದ ಊರಿನ ಕರ್ತನವಾಗಿರುವುದರಿಂದ ಇಲ್ಲಿ ಬರುವಂತಹ ಭಕ್ತಾದಿಗಳು ತಮ್ಮ ಪ್ರಮುಖವಾದಂತಹ ಬೇಡಿಕೆಗಳನ್ನ ಈಡೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾನು ಸಹಿತ ಇಲ್ಲೊಬ್ಬ ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದು ನನ್ನ ಇಷ್ಟಾರ್ಥಗಳನ್ನು ಸಹಿತ ಹನುಮಂತ್ ಮುರಳಿ, ಸತ್ಯಂ ನ್ಯೂಸ್, ಬೀಳ್ಗಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.